ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದ ಮೇಲೆ ಬಹಳ ದೊಡ್ಡ ಪೆಟ್ಟನ್ನ ತಿಂದವರು ಯಾರು ಅಂದ್ರೆ ದಲಿತರು ಮತ್ತು ರೈತರು. ಈ ಸರ್ಕಾರ ದಲಿತರು ಮತ್ತೆ ರೈತರು ಯಾವತ್ತಿಗೂ ಕೂಡ ಮೇಲೆ ಏಳಲಾರದಂತಹ ಹೊಡೆತಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳಿ ವಿಧಿ ಇಲ್ಲದೆ ಹೇಳಬೇಕಾಗುತ್ತೆ. ಕೇವಲ ಚುನಾವಣೆಯನ್ನ ಗೆಲ್ಲಬೇಕು ಅನ್ನುವಂತಹ ಒಂದೇ ಇರಾದೆಯನ್ನ ಇಟ್ಕೊಂಡು ಅತ್ಯಂತ ಸದೃಢವಾಗಿದ್ದ ಕರ್ನಾಟಕ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನ, ದ ಫಿಸ್ಕಲ್ ಡಿಸಿಪ್ಲಿನ್ ಆಫ್ ದಿ ಕರ್ನಾಟಕ ಸ್ಟೇಟ್, ಅದನ್ನು ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಮಾಡಿದ ಅಪಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಈ ಸರ್ಕಾರ ಹಗಲು ಸುಳ್ಳು ಹೇಳುವ ಸರ್ಕಾರ. ನಿನ್ನೆಯ ದಿನ ರಾಜ್ಯಪಾಲರ ಭಾಷಣದಲ್ಲಿ ಪ್ರಾರಂಭದಿಂದ ಕೊನೆಯವರೆಗೆ ಸುಳ್ಳು. ರಾಜ್ಯಪಾಲರ ಘನತೆವೆತ್ತ ಭಾಷಣದಲ್ಲಿ ಮೊದಲನೇ ಖಂಡಿಕೆಯಲ್ಲಿ ಇವರ ಸುಳ್ಳಿನಿಂದ ಪ್ರಾರಂಭ ಆಗುತ್ತೆ. ಈ ಸರ್ಕಾರ ರಾಜ್ಯಪಾಲರ ಮೂಲಕ ಏನು ಹೇಳಿಸಿದೆ ಅಂದ್ರೆ, ಸರಕಾರದ ಹಣಕಾಸು ವ್ಯವಸ್ಥೆಯನ್ನು ಇನ್ನಷ್ಟು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಹೆಮ್ಮೆಯಿಂದ ಹೇಳ ಬಯಸುತ್ತೇನೆ. ಸಾಬೀತು ಮಾಡಿ ಸಿದ್ದರಾಮಯ್ಯನವರೇ. ಈ ಸರ್ಕಾರದ ಆರ್ಥಿಕ ವ್ಯವಸ್ಥೆ ಸದೃಢ ಇದೆ ಅನ್ನೋದನ್ನ ನೀವು ಸಾಬೀತು ಮಾಡಿ. ಒಂದು ಆರ್ಥಿಕ ವ್ಯವಸ್ಥೆ ಸದೃಢವಾಗಿದೆ ಅನ್ನೋದಕ್ಕೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನುವಂತಹ ನಿಯಮದ ಪ್ಯಾರಾಮೀಟರ್ಸ್ಗಳನ್ನ ಇವರು ಫಾಲೋ ಮಾಡಿದ್ದಾರೆ. ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಅದರ ಮಾರ್ಗಸೂಚಿಗಳನ್ನ ರಾಜ್ಯದ ಬಜೆಟ್ ಫಾಲೋ ಮಾಡಿದಾಗ ಆರ್ಥಿಕವಾಗಿ ಸದೃಢ ಇದೆ ಅಂತ ಹೇಳಬಹುದು. ಅದರಲ್ಲಿ ವೆರಿ ಬೇಸಿಕ್ ಪ್ಯಾರಾಮೀಟರ್ ಏನು? ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಇರಬೇಕು ಅನ್ನೋದು ಬೇಸಿಕ್ ಪ್ಯಾರಾಮೀಟರ್. ರಾಜಸ್ವ ಹೆಚ್ಚಳ ಇರಬೇಕು ಅನ್ನೋದು ಬೇಸಿಕ್ ಪ್ಯಾರಾಮೀಟರ್. ರಾಜಸ್ವ ಹೆಚ್ಚಳ ಅಂದ್ರೆ ಏನು ಅಂದ್ರೆ, ಒಂದು ಸರ್ಕಾರ ನಡೆಸಲಿಕ್ಕೆ ಅಂದ್ರೆ ಸ್ಯಾಲರಿ ಕೊಡ್ಲಿಕ್ಕೆ, ಪಿಂಚಣಿಯನ್ನ ಕೊಡ್ಲಿಕ್ಕೆ, ಸಾಲ ಮಾಡಿರ್ತೀವಲ್ಲ ಆ ಸಾಲದ ಮರುಪಾವತಿ ಮಾಡಲಿಕ್ಕೆ, ಮತ್ತೆ ಸಾಲದ ಬಡ್ಡಿ ಕಟ್ಟಲಿಕ್ಕೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸಂಬಳ ಕೊಡೋದಕ್ಕೆ, ಒಂದು ಕಾರ್ಯಾಲಯ ಕಚೇರಿ ನಡೆಸೋದಕ್ಕೆ ಸಾಲ ಮಾಡಬಾರ್ದು. ಯಾವುದೇ ಸರ್ಕಾರ ಇರಲಿ. ಈ ಸರ್ಕಾರ ಸ್ಯಾಲರಿ ಕೊಡೋದಕ್ಕೆ ಸಾಲ ಮಾಡ್ತಾ ಇದೆ. ಅದನ್ನ ರೆವಿನ್ಯೂ ಡೆಫಿಸಿಟ್ ಅಂತಾರೆ. ಅಂದ್ರೆ ಬಡವ ಎಷ್ಟೇ ಇರಬಹುದು, ಅವನು ಊಟ ಮಾಡೋದಕ್ಕೆ ಸಾಲ ಮಾಡಬಾರ್ದು. ಅವನ ಶಕ್ತಿ ಎಷ್ಟಿದೆ ಅಷ್ಟು ಗಂಜಿನೋ ತಿಳಿಸಾರೋ ಮಾಡ್ಕೊಂಡು ಊಟ ಮಾಡಬೇಕು ಬಿಟ್ರೆ